ಇಲ್ಲಿ ಮೋನಾ ಅವರು ಶಿವರಾಮೇಗೌಡರ ಹತ್ರ ಭದ್ರ ತುಂಬ ಒಳ್ಳೆಯವನು, ಅವನು ಪರೋಪಕಾರ ಬುದ್ಧಿ ಕಲ್ತದ್ದೆ ನಿಮ್ಮಿಂದ, ನೀವೇ ಅಲ್ವಾ ಅವನಿಗೆ ಒಳ್ಳೆಯದನ್ನು ಮಾಡಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟದ್ದು. ಆದರೆ ಇವತ್ತು ನಿಮಗೆ ಆಗದೇ ಇರೋರಿಗೆ ಸಹಾಯ ಮಾಡಿರೋದ್ರಿಂದ ಅವನು ತಪ್ಪಾಗಿ ಕಾಣಿಸ್ತಿದ್ದಾನೆ. ಆದರೆ ಅವನು ತಪ್ಪು ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಇಲ್ಲ ಅದು ಸಾಧ್ಯನೇ ಇಲ್ಲ ಅಂತದಾಗೆ ಭದ್ರ ಕೂಡ ಬಂದಿದ್ದೆ, ದಯವಿಟ್ಟು ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ನಿಮ್ಮ ಹತ್ರ ಹೇಳಬಾರ್ದು ಅಂತ ಅಂದ್ಕೊಳ್ಳಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನ ಜೊತೆ ಮಾತಾಡಿ ಅಂತ ಕೇಳ್ತಿದ್ದಾರೆ. ನೀವು ಏನಾದ್ರು ಮಾತಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದರಲ್ಲೇ ನಾನು ಸುಟ್ಟು ಹೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಈಗ ನೀನು ಹೋಗ್ತೀಯೋ ಇಲ್ವೋ, ಇಲ್ಲ ನಾನೇ ಈ ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಂತ ಶಿವರಾಮೇಗೌಡರು ಹೇಳಿದಾಗ ಭದ್ರ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಕುಡ್ಕೊಂಡು ಈ ಕಡೆ ವಿದ್ಯಾ ಮನೆ ಹತ್ರ ಬಂದಿದ್ದೆ, ನಿನ್ನಿಂದಾನೇ ಎಲ್ಲ ಆಗಿದ್ದು, ಇವತ್ತು ನಿನ್ನ ಪ್ರೀತಿಯನ್ನು ಯಾಕೆ ಮಾಡಿದೆ ಅಂತ ಅನ್ಕೋತಿದ್ದೀನಿ, ಇವತ್ತು ನಿನ್ನಿಂದಾನೇ, ಇವತ್ತು ನನ್ನ ಅಪ್ಪ ನನ್ನಿಂದ ದೂರ ಆಗಿರೋದು, ನನ್ನ ಜೊತೆ ಮಾತಾಡದೆ ಇರೋದು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಿಗೆ ವಿನಂತಿ ಕೂಡ ಬಂದಿದ್ದಾಳೆ. ಕ್ವಾಟ್ಲೆ ಭದ್ರನ ಕರ್ಕೊಂಡು ಹೋಗ್ತಿದ್ದಾಗೆ ಇಲ್ಲಿ ವಿನಂತಿ, ನೋಡು ನಿನ್ನಿಂದ ಮಾಮ ಮತ್ತು ಮಾವ ಇಬ್ಬರು ಕೂಡ ಮಾತಾಡ್ತಿಲ್ಲ, ಇದಕ್ಕೆಲ್ಲ ಕಾರಣ ನೀನೇನೆ, ಇನ್ನು ಮುಂದೆ ಯಾವತ್ತಿದ್ರೂ ಕೂಡ ಆ ಮನೆಗೆ ಬರೋ ಕನಸನ್ನು ಬಿಟ್ಬಿಡು ಅಂತ ಹೇಳ್ತಿದ್ದಾಗೆ ವಿದ್ಯಾ ರುಚಿಗಿದ್ದದೆ ವಿನಂತಿಗೆ ತರಾಟೆಗೆ ತಗೋತಾಳೆ. ಜೊತೆಗೆ ಇಲ್ಲಿ ವಿನಂತಿನ ಇನ್ನು ಮುಂದೆ ಹೂ ಹಾಕಿದ್ರೆ ಹೂ ಹಾಕೋದೆ, ಕಲ್ಲ ಹಾಕಿದ್ರೆ ಕಲ್ಲು ಎಸೆಯೋದೆ, ಇನ್ನು ಮುಂದೆ ಆಟನೇ ಬೇರೆ ಅಂತ ಕೂಡ ವಿದ್ಯಾ ವಿನಂತಿನ ತರಾಟೆಗೆ ತಗೋತಾರೆ. ನಂತರ ಇಲ್ಲಿ ಈಶ್ವರಿ ಚಿತ್ರ ವಿದ್ಯಾ ಹತ್ರ ಬಂದಿದೆ, ಇನ್ನು ಮುಂದೆ ನಿನ್ನ ಆಟ ಏನೂ ಕೂಡ ನಡೆಯೋದಿಲ್ಲ, ಸ್ವಾಭಿಮಾನ ಅಂತ ಅಂದ್ಕೊಂಡು ಇಲ್ಲಿ ಗಂಡನ ಹತ್ರನೇ ದುಡ್ಡು ಕಿತ್ಕೊಂಡು ಮನೇನ ಬೆಳೆಸ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ ನಾವು ಬೇಡ ಅಂತ ಹೇಳಿದ್ವಿ. ಆದರೆ ಅವರು ಒಳ್ಳೆತನ ನಮ್ಮನ್ನ ಕಟ್ಟಾಕ್ತು. ಆದರೆ ನಮ್ಮವ್ವ ಯಾವುದೇ ಕಾರಣಕ್ಕೂ ಅವರ ಋಣ ಇಟ್ಕೋಬಾರ್ದು ಅಂತ ಈ ಕ್ಷಣಕ್ಕೂ ಕೂಡ ಸಾಲ ತೀರಿಸಬೇಕು ಅನ್ಕೋತಿದ್ದಾರೆ ಅಂತ ವಿದ್ಯೆ ಹೇಳಿದಾಗ, ಹೇಳೋದಲ್ಲ ಮಾಡಿದ್ಮೇಲೆ ಮಾತಾಡು ಅಂತ ಹೇಳ್ತಾರೆ. ಈ ಕಡೆ ಏನು ನನ್ನ ಮಗನ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ, ಖಂಡಿತ ನನ್ನ ಮಗ ಮಾಡಿದ್ದು ತಪ್ಪೆ, ಹಾಗಂದು ಮಾತ್ರಕ್ಕೆ ನೀನು ಹೇಳಿದ ಮಾತ್ರಕ್ಕೆ ಯಾರೂ ನಂಬೋದಿಲ್ಲ ಅಂದಾಗ ನಾನು ಈಗ ಹೋಗಿ ಹೇಳಿದ್ರೆ ನಂಬ್ತಾರೆ. ಹೇಳದ್ಮೇಲೆ ನಿಮ್ಮ ಮಗಂಗೆ ಈ ಜಾಗ ಕೂಡ ಗತಿ ಇರುವುದಿಲ್ಲ, ಆದರೆ ಇನ್ನೊಬ್ರು ತೀಚುವುದನ್ನ ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಸ್ವಾರ್ಥಕ್ಕೋಸ್ಕರ ಅಂತ ವಿದ್ಯಾ ಹೇಳಿ ಈಶ್ವರಿ ಮತ್ತೆ ಚಿತ್ರಗೆ ಸರಿಯಾಗಿ ಬೆವರಿಳಿಸ್ತಾಳೆ. ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಶಿವರಾಮೇಗೌಡರು ಸುಭಾಷಣನ ಕರೆದು ಇನ್ನೇನೇ ಇದ್ರು ಇವನು ಮಾತ್ರ ಈ ಮನೆ ಮಗ ನನ್ನ ವಾರಿಸ್ತಾರ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಇದರಿಂದಾಗಿ ನಿಜಕ್ಕೂ ಕೂಡ ಭದ್ರನ ಮನಸ್ಸಿಗೆ ನೋವಾಗ್ತದೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ